ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಹುಬ್ಬಳ್ಳಿಯ ರಾಜನಗರದಲ್ಲಿ ಏನು ರಣಜಿ ಫೈನಲ್ ಪಂದ್ಯ ನಡೀತಾ ಇದೆ ಆ ಸ್ಟೇಡಿಯಂನಲ್ಲಿ ಇವತ್ತು ನಾವಿದ್ದೇವೆ. ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಶ್ರೇಯಸ್ ಗೋಪಾಲ್ ಅವರೊಂದಿಗೆ ಅಂಡರ್-13 ಕರ್ನಾಟಕ ಸ್ಟೇಟ್ ತಂಡವನ್ನು ಪ್ರತಿನಿಧಿಸುವಂತಹ ಶ್ರೇಯಸ್ ಮುರುಡೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಈ ಮ್ಯಾಚ್ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಸರ್. ಸರ್, ಈಗ ನೀವು ಡೇ 1ಲಿಂದ ಮ್ಯಾಚ್ ನೋಡ್ತಾ ಬಂದಿದ್ದೀರಿ. ಇವತ್ತು ನಮ್ಮ 4ನೇ ದಿನದ ಆಟ ಮುಕ್ತಾಯ ಆಗಿದೆ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ತಂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದೆ ಅಂತ ಎಲ್ಲ ಪ್ರೇಕ್ಷಕರು ಕೂಡ ಗೆಲುವು ಬಹಳ ಕಷ್ಟ ಅಂತ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಾ? ಸರ್, ಫೈನಲ್ ಪಂದ್ಯ, ರಣಜಿ ಫೈನಲ್ ಪಂದ್ಯ, ಟಾಸ್ ತುಂಬ ನಿರ್ಣಾಯಕವಾಗಿದ್ದು. ಟಾಸನ್ನು ಕರ್ನಾಟಕ ಸೋಲ್ತಾರೆ. ಕರ್ನಾಟಕ ಗೆದ್ದಿದ್ರು ಪ್ರೊಬಾಬ್ಲಿ ಕರ್ನಾಟಕನೂ ಫಸ್ಟ್ ಬ್ಯಾಟಿಂಗೇ ಮಾಡ್ತಾಯಿದ್ರು. ಹುಬ್ಬಳ್ಳಿ ವಿಕೆಟ್ ಪಿಚ್ ಯಾವ ಥರ ಅದ ಅಂದರೆ ಬ್ಯಾಟಿಂಗಿಗೆ ತುಂಬ ನೆರವು ನೀಡುವಂಥ ವಿಕೆಟ್. ಅದರಲ್ಲೂ ನಾವು ಗ್ರೌಂಡ್ಸ್ಮನ್ ಹತ್ರ ಮೊದಲು ಮಾತಾಡಿದಾಗ 5 ದಿವಸದ ಮ್ಯಾಚಿಗೆ ತಕ್ಕಂಥ ಒಂದು ವಿಕೆಟ್, 5 ದಿವಸ ಬ್ಯಾಟ್ಸ್ಮನ್ಗಳಿಗೆ ನೆರವು ಕೊಡುವಂಥ ಒಂದು ವಿಕೆಟ್ ಇತ್ತು. ಬಟ್ ಮೊದಲ ದಿನದ ಅರ್ಧದಲ್ಲಿ ಬೌಲರ್ಗಳಿಗೆ ಸ್ವಲ್ಪ ಸಹಾಯ ಇರ್ತದೆ. ಸೊ ಟಾಸ್ ಗೆದ್ದಾಗ ಎಲ್ಲರ ನಿರೀಕ್ಷೆಯಂತೆ ಕರ್ನಾಟಕ ಇಬ್ಬರು ಭಾರತ ತಂಡವನ್ನು ಪ್ರತಿನಿಧಿಸಿದಂಥ ಬೌಲರ್ಗಳು ಒಳ್ಳೆಯ ಫಾರ್ಮಲ್ಲಿರುವಾಗ ಬೇಗ ಅವ್ರನ್ನ ನಾವು ವಿಕೆಟ್ ಎತ್ತೇವೆ, ಆಲ್ಔಟ್ ಮಾಡಿ ಫಸ್ಟ್ ಡೇಯಲ್ಲೇ ಬ್ಯಾಟಿಂಗ್ ಆಡ್ತೀವಿ ಅನ್ನೋ ಒಂದು ಹುಮ್ಮಸ್ನಲ್ಲಿತ್ತು. ಎಲ್ಲೋ ಒಂದು ಕಡೆ ಕರ್ನಾಟಕ ತುಂಬ ಸುಲಭವಾಗಿ ಗೆಲ್ಕೊಂಡ್ಬಂದಿದ್ದು. ಆ್ಯಂಡ್ ಜಮ್ಮು ಕಾಶ್ಮೀರದಂಥ ತಂಡ ಯಾವತ್ತೂ ರಣಜಿ ಟೂರ್ನಾಮೆಂಟ್ನಲ್ಲಿ ಉತ್ತಮ ಹಂತಕ್ಕೆ ಬಂದಿರದೇ ಇರುವಂಥ ತಂಡ ಇದರಿಂದ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಎಲ್ಲೋ ಇತ್ತು ಅಂತಲೂ ಕಾಣಿಸ್ತದೆ. ಸೊ ಅಂದರೆ ಜಮ್ಮು ಕಾಶ್ಮೀರ ತಂಡ ಅಥವಾ ನಮ್ಮ ಭಾಳ ಸಣ್ಣ ತಂಡ, ಇದನ್ನು ನಾವು ಈಸಿಯಾಗಿ ಹೊಡಿಬೋದು ಅನ್ನೋದೊಂದು ಕರ್ನಾಟಕ ಪ್ಲೇಯರ್ಸು ಅದನ್ನು ಭಾಳ ಈಸಿಯಾಗಿ ಪರಿಗಣಿಸಿದ್ರು ಅನ್ನೋದು ಈ ಪ್ರದರ್ಶನಕ್ಕೆ ಕಾರಣ ಆಯಿತಾ? ಇಲ್ಲ ಸರ್, ಪ್ಲೇಯರ್ಸ್ ಕಡೆಯಿಂದ ಅಂತ ಖಂಡಿತವಾಗಿ ಹೇಳಂಗಿಲ್ಲ. ಬಟ್ ಏನಾಗ್ತದೆ ಅಂದರೆ ಯಾವುದೇ ಒಂದು ಪಂದ್ಯ ನಡೆದಾಗ ಅದಕ್ಕೆ ಹಿಂದಿರುವಂಥ ಬ್ಯಾಕ್ಗ್ರೌಂಡ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಒಂದು, ಈ ಪಂದ್ಯ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇಲ್ಲ ಅಂದರೆ ಅವರಿಗೆ ಸೈಕಾಲಜಿಕಲ್ ಬೆನಿಫಿಟ್ ಅಥವಾ ವಿಕೆಟ್ ಬೆನಿಫಿಟ್ಟು ಇಲ್ಲ. ಕರ್ನಾಟಕದಲ್ಲಿ ನಡೀತಾ ಇದೆ. ಕರ್ನಾಟಕ ಆಲ್ರೆಡಿ 8 ಬಾರಿ ರಣಜಿ ಗೆದ್ದಿದ್ದಾರೆ. ಜಮ್ಮು ಕಾಶ್ಮೀರ ಇವತ್ತು ಫೈನಲ್ಗೆ ಬರದೇ ಇರುವಂಥ ತಂಡ. ಆ್ಯಂಡ್ ಜಮ್ಮು ಕಾಶ್ಮೀರ ನೀವು ಹಳೆ ಇನ್ನಿಂಗ್ಸ್ಗಳನ್ನ ನೋಡಿದರೆ ಯಾವತ್ತೂ ಬಾಲಿಂಗ್ ಬಲದಿಂದ ಬಂದವರು, ಅವರು ಬ್ಯಾಟಿಂಗ್ ಬಲದಿಂದ ಟೂರ್ನಾಮೆಂಟಲ್ಲಿ ಗೆದ್ದವ್ರು ಅಲ್ವೇ ಅಲ್ಲ. ಸೊ ಹಾಗಿದ್ದಾಗ ಬ್ಯಾಟಿಂಗ್ ಫಸ್ಟ್ ಬಂದಾಗ ಅಷ್ಟು ದೊಡ್ಡ ಮೊತ್ತವನ್ನು ಪೇರಿಸ್ತಾರೆ ಅಂತ ಯಾರು ಪ್ರೊಬಾಬ್ಲಿ ಜಮ್ಮು ಕಾಶ್ಮೀರ ತಂಡದವರು ಅಂದ್ಕೊಂಡಿರ್ಲಿಕ್ಕಿಲ್ಲ ಅನಿಸ್ತದೆ. ಅವರು ದೇ ವಾಂಟೆಡ್ ಟು ಜಸ್ಟ್ ಗೋ ವಿತ್ ದ ಫ್ಲೋ, ಗಿವ್ ದರ್ ಬೆಸ್ಟ್. ಬಟ್ 400-450 ದೇ ವುಡ್ ಹ್ಯಾವ್ ಬಿನ್ ವೆರಿ ಹ್ಯಾಪಿ. ಬಟ್ ದೇ ಗಾಟ್ ಲಾಟ್ ಆಫ್ ಬೋನಸ್ ಎಕ್ಸ್ಟ್ರಾ ಸಿಗ್ತದೆ ಅವರಿಗೆ. 585 ರನ್ಗಳಷ್ಟು, 584 ರನ್ಗಳಷ್ಟು ಗಳಿಸಿದರು. ಸೊ ಅದಾದಮೇಲೆ ಪ್ರಥಮ ದಿನ ನೋಡಿದಾಗ ಎಲ್ಲೋ ಕೆಲವು ಇನ್ಸಿಡೆಂಟ್ಗಳು ನಡೆದಾಗ ಬೌಲರ್ಗಳು ಬೌನ್ಸರ್ಗಳನ್ನ ತುಂಬ ಬಳಕೆ ಮಾಡ್ತಾರೆ. ಕ್ರಿಕೆಟ್ 5 ಡೇ ಗೇಮಲ್ಲಿ ಎಷ್ಟು ನಾವು ಬ್ಯಾಟ್ಸ್ಮನ್ಗೆ ಆಡಿಸ್ತೇವೆ ಅಷ್ಟು ವಿಕೆಟ್ ಸಿಗುವಂಥ ಚಾನ್ಸ್ಗಳು ಜಾಸ್ತಿ ಇರ್ತದೆ. ಎಷ್ಟೋ ಕೆಲವೊಂದು ಕಡೆ ಕೆಲವು ಪ್ರೇಕ್ಷಕರಿಗೆ ಅನಿಸಿದ್ದು ಬೌನ್ಸರ್ಗಳನ್ನ ತುಂಬ ಯುಟಿಲೈಸ್ ಮಾಡಿದರು. ಅದರಿಂದ ಬೌನ್ಸರ್ಗಳನ್ನ ಯೂಸ್ ಮಾಡಿದಾಗ LBW ಕಾಟ್ ಬಿಹೈಂಡ್ ಅಂತ ಚಾನ್ಸ್ಗಳು ತುಂಬ ಕಡಿಮೆ ಆಗಿಬಿಡ್ತದೆ. ಸೊ ಅದು ಎಲ್ಲೋ ಒಂದು ಸ್ವಲ್ಪ ಹಿನ್ನಡೆ ಆಯಿತು ಅನಿಸ್ತೇವೆ. ಆ್ಯಂಡ್ ಫಸ್ಟ್ ಡೇ ಸ್ಪಿನ್ನರ್ಸ್ ನೋಡಿದಾಗ 5 ದಿವಸದ ಕ್ರಿಕೆಟ್ಗೆ ಬೌಲರ್ಗಳು ಸ್ವಲ್ಪ ಬಾಲನ್ನು ಮೇಲ್ಗಡೆಯಿಂದ ಹಾಕಬೇಕು, ಫ್ಲೈಟ್ ಮಾಡಬೇಕು ಅಂತ ಅನಿಸ್ತು. ಅದು ಸ್ವಲ್ಪ ಕಡಿಮೆ ಆಯಿತು, ಯಾಕಂದರೆ ಬೌಲರ್ಗಳಿಗೆ ಹೆಲ್ಪ್ ಇರಲಿಲ್ಲ. ಬಟ್ ಕರ್ನಾಟಕ ಸ್ಪಿನ್ನರ್ ಇನ್ನೊಂದು ಸ್ವಲ್ಪ ಚಾನ್ಸ್ ತೊಗೊಳ್ಬೋದಾಗಿತ್ತು ಅಂತ ಅನಿಸ್ತು. ಸೊ ಹಾಗಾಗಿ ಒಂದು 584 ರನ್ಗಳ ಮೊತ್ತವನ್ನು ಪೇರಿಸ್ಲಿಕ್ಕೆ ಬಿಟ್ಟಿದ್ದು ತುಂಬ ಒಂದು ದೊಡ್ಡ ತಪ್ಪು ಅಂತ ಅನಿಸ್ತದೆ. ಒಂದು ಕಡೆ ನಮಗೆ ಬೌಲಿಂಗ್ನಲ್ಲಿ ಅವರು ಕರ್ನಾಟಕ ತಂಡ ಕೂಡ ಅಷ್ಟೊಂದು ಪ್ರದರ್ಶನ ಒಳ್ಳೆಯದಾಗಿ ತೋರಿಸಲಿಲ್ಲ. ಅಲ್ಲಿಯೂ ಸಿಕ್ಕಾಪಟ್ಟೆ ರನ್ಗಳನ್ನು ಕೊಟ್ಟರು. ಆದ ನಂತರ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಏನು ಸ್ಕೋರ್ ಮಾಡಿತ್ತು, 10 ವಿಕೆಟ್ ಆಲ್ಔಟ್ ಆಗಿಬಿಟ್ರು. ಆದರೆ ಸ್ಕೋರ್ ಅದರ ಅರ್ಧಕ್ಕಿಂತ ಹೆಚ್ಚಿಗೂ ಸರಿಯಾಗಿ ಮಾಡಲಿಲ್ಲ. ಆಮೇಲೆ ಮಯಾಂಕ್ ಅಗರ್ವಾಲ್ ಬಿಟ್ಟರೆ ಬೇರೆ ಯಾರೂ ಅವ್ರ ಜೊತೆಗೆ ಸರಿಯಾಗಿ ಬ್ಯಾಟಿಂಗ್ ಬಲ ನೀಡಲಿಲ್ಲ. ಸರ್, ಸ್ಟಾರ್ ಬ್ಯಾಟ್ಸ್ಮನ್ಗಳಿರುವಂಥ ತಂಡ ಕರ್ನಾಟಕ. ಓಪನಿಂಗ್ ಬ್ಯಾಟ್ಸ್ಮನ್ ನೀವು ನೋಡಿರಿ, ಮಯಾಂಕ್ ಅಗರ್ವಾಲ್, KL ರಾಹುಲ್, ಅದಾದಮೇಲೆ ಕರುಣ್ ನಾಯರ್, ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕವನ್ನು ಗಳಿಸಿದಂಥ ಕರುಣ್ ನಾಯರ್ ಅವರು, ಅದಾದಮೇಲೆ ದೇವದತ್ ಪಡಿಕ್ಕಲ್, ಅದಾದಮೇಲೆ ಒಳ್ಳೆ ಫಾರ್ಮ್ನಲ್ಲಿರುವಂಥ ಸ್ಮರಣ್ ರವಿಚಂದ್ರನ್. 5 ಜನ ಸ್ಟಾರ್ ಬ್ಯಾಟ್ಸ್ಮನ್ಗಳು ಮತ್ತು ಅವ್ರಿಗೆ ಸಹಾಯಕವಾಗಿ ನಿಲ್ಲುವಂಥ ಶ್ರೇಯಸ್ ಗೋಪಾಲ್ ಆಗಿರ್ಬೋದು, ಕೃತಿಕ್ ಕೃಷ್ಣ, ಎಷ್ಟೋ ಒಳ್ಳೆ ಬ್ಯಾಟ್ಸ್ಮನ್ಗಳನ್ನ ಇದ್ದಂಥ ತಂಡ ಎಲ್ಲೋ ಒಂದು ಕಡೆ ವಿಕೆಟ್ ಬೌಲರ್ಗಳಿಗೆ ಅಷ್ಟು ಹೆಲ್ಪ್ ಮಾಡ್ತಾ ಇಲ್ಲ ಅನ್ನುವಾಗ, ಇಲ್ಲ ಕರ್ನಾಟಕದ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡ್ತಾರೆ ಅನ್ನೋ ಭರವಸೆ ಇತ್ತು. ಇನ್ನಿಂಗ್ ಶುರುವಾದಾಗ ಫಸ್ಟ್ ಬಾಲ್ನ ನೀವು ನೋಡಿದರೆ KL ರಾಹುಲ್ ಅವರು ಆ ಮಿಡ್ಲ್ ಮಾಡಿದ್ದು ನೋಡಿದರೆ ಎಲ್ಲರೂ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಇಲ್ಲ ಚೇಸ್ ಮಾಡ್ತಾರೆ ಕರ್ನಾಟಕ, 500 ಹೊಡಿತಾರೆ, ಟೈಮ್ ತೊಗೋತಾರೆ ಬಟ್ ಹೊಡಿತಾರೆ ಅನ್ನೋದಿತ್ತು. ಬಟ್ ಅಕಿಬ್ ನಬಿ ಅಂತ ಒಬ್ಬ ಬೌಲರ್
ಅಕೀಬ್ ನಬಿ ಅವರಿಗೆ ನೀವು ಆ್ಯಕ್ಚುಲಿ ಮ್ಯಾಚ್ನ ಅಬ್ಸರ್ವ್ ನೋಡಿ ಗೊತ್ತಾಗ್ತದೆ, ಲೇಟ್ ಸ್ವಿಂಗ್ ಸಿಗ್ತಾ ಇದೆ ಅವರಿಗೆ. ಅಂದರೆ ಬಾಲ್ ನೀವು ಡೆಲಿವರಿ ಮಾಡಾದ್ಮೇಲೆ ಇನ್ನೇನು ಬ್ಯಾಟ್ಸ್ಮನ್ ಆಡಬೇಕು ಅನ್ನೋ ಮೂಮೆಂಟಲ್ಲಿ ಸ್ವಲ್ಪ ಮೂಮೆಂಟ್ ಆಗ್ತಾ ಇದೆ ಬಾಲ್. ಅದು ಕೆ ಎಲ್ ರಾಹುಲ್ ಅವರು ವಿಕೆಟ್ ತೊಗೊಳಿಕ್ಕೆ ಒಂದು ತುಂಬ ಮುಖ್ಯ ಕಾರಣ ಆಯಿತು. ಅಲ್ಲಿಂದ ಶುರುವಾಗಿದ್ದು ಯಾವಾಗಲೂ 585 ರನ್ ಒಂದು ಬೆಟ್ಟ ಕಂಡಂಗೆ ಕಾಣ್ತದೆ. ಸೊ 584 ರನ್ ಒಬ್ರು ಹೊಡೆದಾರ, ಅದಾದ್ಮೇಲೆ ನಾವು ಹೊಡಿಬೇಕು ಅನ್ನೋದು ಆ ಸೈಕಾಲಜಿಕಲ್ ಪ್ರೆಷರ್ ಇದ್ದೇ ಇತ್ತು. 2-3 ಇಂಪಾರ್ಟೆಂಟ್ ವಿಕೆಟ್ಗಳು 2 ಓವರ್ಗಳಲ್ಲಿ 3 ಓವರ್ಗಳಲ್ಲಿ, ನಿನ್ನೆ ಲಂಚ್ ಆದಮೇಲೆ ನಾವು ನೋಡ್ತೀವಿ ಅರ್ಧ ಗಂಟೆಯಲ್ಲೇ 3 ಮೇನ್ ಬ್ಯಾಟ್ಸ್ಮನ್ಗಳು ಔಟ್ ಆದಾಗ ಅದು ಸೈಕಾಲಜಿಕಲ್ ಡಿಸ್ಅಡ್ವಾಂಟೇಜ್ ಪೆವಿಲಿಯನ್ನಲ್ಲೂ ಇರ್ತದೆ. ಬಟ್ ಮಯಾಂಕ್ ಅಗರ್ವಾಲ್ ಅವರ ಇನ್ನಿಂಗ್ಸನ್ನು ನಾವು ಸ್ಮರಿಸಲೇಬೇಕು. ಇವತ್ತು ಕೂಡ ಮತ್ತೆ ನಾವು ಸೆಕೆಂಡ್ ಇನ್ನಿಂಗ್ಸ್ ಜಮ್ಮು ಕಾಶ್ಮೀರ ಅವರು ಏನು ಸ್ಟಾರ್ಟ್ ಮಾಡಿದ್ರು, ಆರಂಭದಲ್ಲಿ 2 ವಿಕೆಟ್ಗಳನ್ನು ಕಳ್ಕೊಂಡ್ರು. ಆಮೇಲೆ ಅದ ನಂತರ ಮತ್ತೆ ಇಕ್ಬಾಲ್ ಏನಿದ್ದಾರೆ 94 ರನ್ ಹೊಡೆದು ಮತ್ತೆ ಅಜೇಯರಾಗಿ ಉಳಿದಿದ್ದಾರೆ. ನಾಳೆ ಸೆಂಚುರಿ ಆಗುವಂಥ ಸಾಧ್ಯತೆಗಳಿದೆ. ಇದ್ರ ಮಧ್ಯೆ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ ಏನಾದರೂ ಒಂದು ಚಮತ್ಕಾರ ಮಾಡ್ಬೋದಾ ಅಥವಾ ಗೆಲುವನ್ನು ನಾವು ನಿರೀಕ್ಷೆ ಮಾಡ್ಬೋದಾ? ಸರ್, ಆಲ್ರೆಡಿ 391 ರನ್ಗಳ ಲೀಡ್ ಇತ್ತು. ಅದಾದಮೇಲೆ ಎಲ್ಲೋ ಒಂದು 50-70 ರನ್ ಅಥವಾ 100 ರನ್ಗಳಲ್ಲಿ ಆಲ್ಔಟ್ ಮಾಡಿದರೆ ಅದನ್ನ ಚೇಸ್ ಮಾಡೋವಂಥ ಚಾನ್ಸಸ್ ಇತ್ತು. ಇವತ್ತು ನೀವು ಸ್ಟಾರ್ಟಿಂಗ್ ವಿಕೆಟ್ ನೋಡಿದಾಗಲೂ ವಿಕೆಟಲ್ಲಿ ಅಷ್ಟು ಬೌನ್ಸ್ ಸಿಗ್ತಾ ಇರಲಿಲ್ಲ. ಬಾಲ್ ವಾಸ್ ಕೀಪಿಂಗ್ ಲೋ, ಬಾಲ್ ಲೋ ಕೀಪ್ ಆಗ್ತಾ ಇತ್ತು. 1-2 ವಿಕೆಟ್ಗಳು ಬೇಗ ಬಿದ್ದ ಮೇಲೆ ಜಮ್ಮು ಕಾಶ್ಮೀರದ ಬ್ಯಾಟ್ಸ್ಮನ್ಗಳಲ್ಲಿ ನಾವು ಫಸ್ಟ್ ಇನ್ನಿಂಗ್ಸನ್ನು ನೋಡ್ತಾ ಇದ್ದೀವಿ. ದೇ ಆರ್ ಅಪ್ಲೈಯಿಂಗ್ ಇಟ್ ಟು ವಿಕೆಟ್, ಅಂದರೆ ವಿಕೆಟ್ ಕಚ್ಕೊಂಡು ಆಡ್ತಾ ಇದ್ದಾರೆ. ಆಮೇಲೆ ಈ ವಿಕೆಟ್ಗೆ ತಕ್ಕಂತೆ ಯಾವ ಥರ ಆಡಬೇಕು ಅವ್ರ ಸ್ಟ್ರೋಕ್ಗಳನ್ನ ಆಡ್ತಾ ಇಲ್ಲ. ಅವರು ವಿಕೆಟಿಗೆ ಯಾವ ಥರ ಆಡಬೇಕು ಆ ಥರ ಆಡ್ತಾ ಇದ್ದಾರೆ. ಆ್ಯಂಡು ತಂಡ ಒಂದು ಸಾಂಘಿಕ ಒಂದು ಹೋರಾಟ ಮಾಡ್ತಾಯಿದೆ. ಇಲ್ಲಿ ನಾವು ಡ್ರೆಸ್ಸಿಂಗ್ ರೂಮಲ್ಲೂ ಕೂತಾಗ ನೋಡ್ತೀವಿ, ಪ್ರತಿ ಒಂದು ರನ್ಗೂ ಚೇರ್ ಮಾಡ್ತಾ ಇದ್ದಾರೆ, ಪ್ರತಿ ಬಾಲ್ ಬಿಟ್ಟಾಗೂ ಚೇರ್ ಮಾಡ್ತಾ ಇದ್ದಾರೆ. ಕ್ರೌಡ್ ಸಪೋರ್ಟ್ ಇಲ್ಲ, ಬಟ್ ಸ್ಟಿಲ್ ಈ ಮೈದಾನಕ್ಕೆ ಈ ಪಿಚ್ಚಿಗೆ ಯಾವ ಥರ ಬೇಕು ಆ ಥರ ತಕ್ಕನಾಗಿ ಆಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಇವಾಗ ರನ್ಗಳ ಬಲ ಇರೋದ್ರಿಂದ ನಡುವೆ ಸ್ಪಿನ್ನರ್ಸ್ಗಳನ್ನ ಡಾಮಿನೇಟ್ ಮಾಡುವಂಥ ಒಂದು ಅಟೆಂಪ್ಟ್ ಮಾಡಿದರು ಆ್ಯಂಡ್ ದೇ ವರ್ ಸಕ್ಸಸ್ಫುಲ್. ಸ್ಪಿನ್ನರ್ಸ್ಗಳನ್ನ ಯಾವಾಗ ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ರನ್ಗಳ ಹೊಳೆ ಆಲ್ರೆಡಿ ಹರಿದಿದೆ ಕರ್ನಾಟಕ. ಈಗ ಒಟ್ಟಾರೆಯಾಗಿ ಮತ್ತೆ ನೀವು ಕರ್ನಾಟಕಕ್ಕೆ ಗೆಲುವಿನ ಸಾಧ್ಯತೆ ಎಷ್ಟು % ಇದೆ ಅಂತೀರಾ? ಸರ್, ಕ್ರಿಕೆಟ್ ಆಟದಲ್ಲಿ ನಾವು ಕರ್ನಾಟಕ 2 ಮ್ಯಾಚ್ಗಳ ಹಿಂದೆ ನಾವು ನೋಡಿದಾಗ ಕ್ವಾಲಿಫೈಯಿಂಗ್ ಮ್ಯಾಚ್ ಅಂತಿದ್ದಾಗ 38 ಓವರ್ಗಳಲ್ಲಿ 245 ಚೇಸ್ ಮಾಡಿದ್ದನ್ನು ನೋಡಿದ್ವಿ. ಕ್ರಿಕೆಟ್ ಆಟದಲ್ಲಿ ಅಸಾಧ್ಯ ಅಂತ ಯಾವುದೂ ಇಲ್ಲ. ಹಿಂದೆ ನನ್ನ ನೆನಪಿದ್ದಂಗೆ ಚೇತೇಶ್ವರ್ ಪೂಜಾರ್ ಅವರು ಒಂದು ಬೆಂಗಳೂರು KCL ಒಂದು ಇನ್ನಿಂಗ್ಸ್ ಆಡ್ತಾರೆ ಕರ್ನಾಟಕ ಅಗೇನ್ಸ್ಟ್ ಸುನೀಲ್ ಜೋಶಿ ಅವರು ಆಡುವಾಗ 360 ರನ್ಗಳನ್ನ ಲಾಸ್ಟ್ ಡೇಯಲ್ಲಿ ಚೇಸ್ ಮಾಡ್ತಾರೆ. ಇದು ಇವಾಗ ಒಂದು ಬೆಟ್ಟ ಥರನೇ ಕಾಣ್ತಾ ಇದೆ. ಬಟ್ ಮಾರ್ನಿಂಗ್ ಫಸ್ಟ್ ಹಾಫ್ ಆನ್ ಅವರಲ್ಲಿ ಏನಾದರೂ ಆಲ್ಔಟ್ ಆದರೆ ಮುಂದೆ ಕರ್ನಾಟಕ ಇಫ್ ದೆ ಗೆಟ್ ಇನ್ ಟು T20 ಮೋಡ್, ಬಿಕಾಸ್ ಅ ಲಾಟ್ ಆಫ್ T20 ಬ್ಯಾಟ್ಸ್ಮನ್ಸ್. ಆ್ಯಂಡ್ ಸರ್ ಏನಿದೆ, ಇವಾಗ ಫಸ್ಟ್ ಇನ್ನಿಂಗ್ಸ್ ಲೀಡ್ ಕೊಟ್ಬಿಟ್ಟಿದ್ದೀವಿ. ಟ್ರಾಫಿ ಅವ್ರ ರೂಮಲ್ಲಿ ಇದ್ದಂಗೆ ಇವಾಗ ಅದನ್ನ ಹೋಗಿ ಕಸ್ಕೊಂಬರ್ಬೇಕು ಅಂದರೆ ಆ ಅಟೆಂಪ್ಟ್ ಬೇಕು. T20 ಥರ ಒಂದು 80 ಓವರ್ಗಳನ್ನ ಆಡೋ ಪ್ರಯತ್ನ ಮಾಡಿದರೆ ಗೆಲುವು ಸಾಧ್ಯ. ಆ್ಯಂಡ್ ನಾಳೆ ವೀಕೆಂಡ್ ಕ್ರೌಡ್ ಸಪೋರ್ಟ್ ಸಿಕ್ಕಾಪಟ್ಟೆ ಇರ್ತದೆ ಅಂತ ಅನ್ಕೋತೀನಿ. ನಾಳೆ ಹಾಗಾದ್ರೆ ಒಟ್ಟಾರೆಯಾಗಿ ನೀವು T20 ರೀತಿಯಲ್ಲಿ ಆಟ ಆಡಿದರೆ ಮಾತ್ರ ಕರ್ನಾಟಕ ಗೆಲ್ಲುವಂಥ ಸಾಧ್ಯತೆಗಳು ಇವೆ ಅನ್ನೋದು ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ರಣಜಿ ಫೈನಲ್ ಪಂದ್ಯ ನಾಳೆ ಟೆಸ್ಟ್ ಹೋಗಿ T20 ರೂಪ ಪಡೆದುಕೊಂಡ್ರೆ ಮಾತ್ರ ಕರ್ನಾಟಕಕ್ಕೆ ಗೆಲುವು ಸಾಧ್ಯ ಅನ್ನೋದು ಶ್ರೇಯಸ್ ಮುರುಡೇಶ್ವರ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಮಲ್ಲು ಹಳೆಮನಿ ಜೊತೆ ಪ್ರಕಾಶ್ ಚಳಗಿರಿ, ಸಂಯುಕ್ತ ಕರ್ನಾಟಕ ನ್ಯೂಸ್, ಹುಬ್ಬಳ್ಳಿ.